ಇನ್ನು ಬಿಜೆಪಿಯಲ್ಲಿ ಕಿತ್ತಾಟ ಹೆಚ್ಚಾಗ್ತಾ ಇದೆ. ದೆಹಲಿಯಲ್ಲಿ ರೆಬೆಲ್ಸ್ ಟೀಮ್ ರಣತಂತ್ರ ಹೆಣೆಯುತ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ವಿಜೇಂದ್ರ ಟೀಮ್ ಬಲ ಹೆಚ್ಚಿಸಿಕೊಳ್ತಾ ಇದೆ. ಎರಡೂ ಬಣಗಳ ಮಧ್ಯೆ ಇಡೀ ದಕ್ಷಿಣ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ತಾವರೆಯನ್ನು ಅರಳಿಸಿದ ಬಿಜೆಪಿ ಪಕ್ಷ ಬಡವಾಗ್ತಾ ಇದೆ. ಬನ್ನಿ ಒಂದು ರಿಪೋರ್ಟ್. ಬಿಜೆಪಿ ವಿರುದ್ಧವೇ ಸಮಾವೇಶಕ್ಕೆ ತಯಾರಿ. ದೆಹಲಿಯಲ್ಲಿ ಬಂಡೆದ್ದ ನಾಯಕರ ದಳ್ಳುರಿ. ಯತ್ನಾಳ್ ಗೌಡ್ರು ದೆಹಲಿಗೆ ದಂಡೆತ್ತಿಕೊಂಡು ಹೋಗಿದ್ದಾರೆ. ರಮೇಶ್ ಜಾರಕಿಹೊಳಿ, ಜಿಎಂ ಸಿದ್ದೇಶ್ವರ್, ಕುಮಾರ್ ಬಂಗಾರಪ್ಪ, ಅರವಿಂದ್ ಲಿಂಬಾವಳಿ, ಎನ್ಆರ್ ಸಂತೋಷ್ ಜೊತೆಗೂಡಿ ಸಭೆ ಮೇಲೆ ಸಭೆ ಮಾಡುತ್ತಿದ್ದಾರೆ. ವಿಜಯೇಂದ್ರ ವಿರುದ್ಧ ದೂರು ಕೊಡಲು ದೊಡ್ಡ ಪಟ್ಟಿ ಸಿದ್ಧಪಡಿಸಿಕೊಳ್ಳುತ್ತಿದ್ದಾರೆ. ಇದರ ಮಧ್ಯೆ ಬಿಜೆಪಿ ಸಮಾವೇಶಕ್ಕೆ ಟಕ್ಕರ್ ಕೊಡು ದಾವಣಗೆರೆಯಲ್ಲಿ ಸಮಾವೇಶ ಮಾಡ್ತಾರಂತೆ. ರಮೇಶ್ ಜಾರಕಿಹೊಳಿ, ಲಿಂಬಾವಳಿ, ಯತ್ನಾಳ್ ತಲಾ 1 ಕೋಟಿ ನೀಡ್ತಾರಂತೆ. ದಾವಣಗೆರೆಯಲ್ಲಿ ಸಮಸ್ತ ಕರ್ನಾಟಕದ ಹಿಂದೂಗಳ ಪರವಾಗಿ ನಮ್ಮ ಶಕ್ತಿ ಪ್ರದರ್ಶನವನ್ನು ನಾವು ಮಾಡ್ತೀವಿ. ಅದು ಹೆಂಗಿರ್ಬೇಕಂದ್ರೆ ಇಡೀ ಕರ್ನಾಟಕ ಅಲ್ಲ, ದಿಲ್ಲಿ ಸಹಿತ ಅಲ್ಲಿ ಪ್ರಧಾನಮಂತ್ರಿಗಳು ಸಹಿತ ಖುಷಿ ಪಡಬೇಕು. ಹೌದು, ಹಿಂಗೆ ಸಂಘಟನೆಯನ್ನು ಮಾಡ್ಯಾರಪ್ಪ ಅಂಥದ್ದನ್ನು ಇವತ್ತೇನು ರಮೇಶ್ ಜಾರಕಿಹೊಳಿ ಅವರು 1 ಕೋಟಿ ಏನು ಘೋಷಣೆ ಮಾಡ್ಯಾರಲ್ಲ, ಅರವಿಂದ್ ಲಿಂಬಾವಳಿ 1 ಕೋಟಿ ಘೋಷಣೆ ಮಾಡ್ಯಾರಲ್ಲ. ವಿಜೇಂದ್ರ ಬಿಎಸ್ವೈ ಕಾಲ ಧೂಳಿಗೂ ಸಮನಲ್ಲ. ಅವ್ನು ದಯವಿಟ್ಟು ಮಣ್ಣು ಮಾಡ್ಕೋತೀನಿ, ಅವ್ನಿಗೆ ನೀಗೋದಿಲ್ಲ. ರಾಜ್ಯಾಧ್ಯಕ್ಷ ಬೇರೆ ಕೊಡೋದು ಒಳ್ಳೆಯದು. ಯಾಕಂದ್ರೆ ಯಡಿಯೂರಪ್ಪರು ಹುಟ್ಟು ಹೋರಾಟಗಾರ, ಅವ್ರ ಧೂಳು ಸಹಿತ ಆಗೋದಿಲ್ಲ. ವಿಜೇಂದ್ರ ಅವ್ಗೆ ಅದು ಹೊಂದೋದಿಲ್ಲ. ಅವ್ನು ಸಣ್ಣ ವಯಸ್ಸಾಗಿ ಏನು ಒಂದು ಪ್ಯಾಂಟ್ ಹಾಕೊಂಡು, ಜಿನ್ ಪ್ಯಾಂಟ್ ಹಾಕೊಂಡು, ಟಿ ಶರ್ಟ್ ಹಾಕೊಂಡು ಮಾಡೋಂಥ ರಾಜಕೀಯ ಅವ್ಗೆ ಹೊಂದೋದಿಲ್ಲ. ಮುಂದಿನ ಮತ್ತೊಂದು 4 ವರ್ಷ ಬಿಟ್ಟು ಬೇಕಾದ್ರೆ ಮತ್ತೆ ಸೀನಿಯರ್ ಬಂದ್ರೆ ಆಗಲಿ. ಅವರ ನೇತೃತ್ವದಲ್ಲಿ ಚುನಾವಣೆ ಆಗ್ತೀವಿ. ಯಾರು ಅನಗತ್ಯವಾಗಿ ಕಿರಿ ವಯಸ್ಸು ಅಂತ ಹೇಳ್ತಾರಲ್ಲ ನೋಡಿ, ಕಾಂಗ್ರೆಸ್ಸಿನ ಎಂತಿಂದ ಹಿರಿಯ ಘಟಾನುಘಟಿಗಳು ರಾಹುಲ್ ಗಾಂಧಿ ನಾವೆಲ್ಲ ರಾಜಕಾರಣದಲ್ಲಿ ಬಚ್ಚ ಅಂತೀವಿ. ಅವರು ಪ್ರತಿಪಕ್ಷ ನಾಯಕರು ಮಾಡಲಿಲ್ವಾ? ಅರ್ಥ ಮಾಡ್ಕೊಳ್ಬೇಕು. ಅನಗತ್ಯವಾಗಿ ಟೀಕೆ ಮಾಡೋದು ಬೇಡ. ವಿಜೇಂದ್ರ ಪಟ್ಟ ಬಿಟ್ಟರೆ ಡಿಕೆಶಿಗೆ ಬೇಜಾರು. ಕೆಲವೊಂದು ವಿಷಯ ಬಂದಾಗ ಚರ್ಚೆ ಮಾಡೋಕೆ ನಾವು ತಯಾರಿದ್ದೇವೆ. ಬಟ್ ಈಗ ನಾವು ಒಂದೇ ಕಾರ್ಯಕ್ರಮ JPC ಅಧ್ಯಕ್ಷರು ಮಧ್ಯಾಹ್ನ ಮತ್ತು 5ನೇ ತಾರೀಕು ಆಫೀಷಿಯಲಿ ನಮ್ಮ ಭೇಟಿ ಆಗತ್ತು ಅಷ್ಟೇ. ಯಾವ ಮುಹೂರ್ತ ಇದೆ. ವಿಜೇಂದ್ರ ಅವರಿಂದ ಪಕ್ಷ ವಿರೋಧಿ ಕೆಲಸ. ರಾಜ್ಯಾಧ್ಯಕ್ಷರಾಗಿ ಸ್ವತಃ ಅವರೇ ಫಸ್ಟ್ ಪಕ್ಷ ವಿರೋಧ ಕೆಲಸ ಮಾಡ್ತಾರೆ. ವಿಜೇಂದ್ರ ಅವರು ಪಕ್ಷ ವಿರೋಧ ಕೆಲಸ ಅವ್ರು ಮಾಡ್ತಾರೆ, ನಾವು ಮಾಡೋದಿಲ್ಲ. ಪಕ್ಷ ಒಂದು ಹೋರಾಟ ಸೀರಿಯಸ್ ತಗೊಂಡದ್ದು ಅದನ್ನು ಕೆಡಿಸ್ಲಿಕ್ಕೆ ಪ್ರಯತ್ನ ಮಾಡುವಂಥ ವಿಜೇಂದ್ರ ಟೀಮ್. ನಾವು ಅಂಥ ಒಳ್ಳೆಯ ವಿಷಯ ತೊಗೊಂಡು ಅವರೇ ಮೊದಲು ಸೀರಿಯಸ್ ಅವರೇ ಮೊದಲು ಮಾಡಿ ನಾವು ಮಾಡೋ ಪ್ರಶ್ನೆ ಬರ್ಬೇಕಿಲ್ಲ. ನಾವು ಬಿಜೆಪಿ ಜಗಳ ತಾರಕಕ್ಕೇರಿದ್ದು ಸಿನಿಮಾ ಹೀರೋಗಳೇ ನಾಚುವಂತೆ ನಾಯಕರು ಡೈಲಾಗ್ ಹೊಡೆಯುತ್ತಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಆಕಾಂಕ್ಷಿ ಆಗಿದ್ರು, ಟಿಕೆಟ್ ಸಿಗಲಿಲ್ಲ, JDSಗೆ ಹೋಗ್ತಾರೆ. JDSಲ್ಲಿ 72,000 ಮತಗಳನ್ನು ಪಡೀತಾರೆ. ಇನ್ನು ಹರೀಶ್ ಪೂಂಜಾ ವಿಜೇಂದ್ರ ಬಣದಲ್ಲಿ ಗುರುತಿಸ್ಕೊಂಡಿದ್ದಾರೆ. ಹರೀಶ್ ಪೂಂಜಾ ಕೂಡ ಒಂಥರ 2ನೇ ಬಾರಿ MLA ಆದರೂ ಕೂಡ ಒಂಥರ ಮಾತಲ್ಲಿ ಸ್ವಲ್ಪ ಜೋರಿದ್ದಾರೆ. ರೆಬೆಲ್ ಅಂತಂದರೆ ಮಾತಲ್ಲಿ ವಿಜೇಂದ್ರ ಬಣದಲ್ಲಿ ಜೊತೆ ಗುರುತಿಸ್ಕೊಂಡಿದ್ದಾರೆ. ಇನ್ನು BP ಹರೀಶ್, ಹರಿಹರ MLA. BP ಹರೀಶ್ ಒಂದು ಕಾಲದಲ್ಲಿ ನಾನು ಹೇಳಿದ್ನಲ್ವ, ಯಡಿಯೂರಪ್ಪನವರ ಪರಮಾಪ್ತ. ಈಗ ಚೇಂಜ್ ಆಗಿದ್ದಾರೆ, ಬಿಕಾಸ್ ಆಫ್ ಸಿದ್ದೇಶ್ವರರ ಕಾರಣಕ್ಕಿರ್ಬೋದು. ಇನ್ನು ವಿಜೇಂದ್ರ ಬಣದಲ್ಲಿ ಪ್ರತಾಪ್ ಗೌಡ ಪಾಟೀಲ್, ಇವರು ಕೂಡ ಬೇರೆ ಪಾರ್ಟಿಯಲ್ಲಿದ್ದು ಈ ಕಡೆ ಬಂದವರು. ಇನ್ನು ಯತ್ನಾಳ್ ಬಣದಲ್ಲಿ GM ಸಿದ್ದೇಶ್ವರ್ ದಾವಣಗೆರೆಯ ಸಂಸದರಾಗಿದ್ದರು. ನರೇಂದ್ರ ಮೋದಿಯವರು ಫಸ್ಟ್ ಟೈಮ್ ಪ್ರಧಾನಮಂತ್ರಿ ಆಗಿದ್ದಾಗ ಇವರು ಕೂಡ ಮಂತ್ರಿ ಆಗಿದ್ದರು. ಆಮೇಲೆ ಆ ಬಾರಿನೇ ಹೇಳಿದರು, ನನಗೆ ಬೇಕಾಗಿಲ್ಲ ಟಿಕೆಟು, ಈ ಬಾರಿ ಕೊನೆಯದಪ್ಪ ಅಂತ ಹೇಳಿದರು. ಆಮೇಲೆ ಟಿಕೆಟ್ ಪತ್ನಿಗೆ ಸಿಕ್ಕಿದ್ರು ಕೂಡ ಅಲ್ಲಿ ರೇಣುಕಾಚಾರ್ಯ ಇಲ್ಲ, ನಮಗೆ ಸಿಗಬೇಕು ಅಂತ ಭಾಳ ಒತ್ತಾಯಗಳಾಗಿತ್ತು. ಸೋತು ಹೋದರು. ಅಲ್ಲಿ ಶಾಮನೂರು ಶಿವಶಂಕರಪ್ಪ ಅವರ ಸೊಸೆ ಗೆದ್ದು ಬಂದರು. ಇನ್ನು ವಿಜೇಂದ್ರ ಬಣದಲ್ಲಿ ವೈ ಸಂಪಂಗಿ ಕೋಲಾರ ಭಾಗದವರು. ಇನ್ನು ಯತ್ನಾಳ್ ಬಣದಲ್ಲಿ M ಚಂದ್ರಪ್ಪ ಇದ್ದಾರೆ, ಚಿತ್ರದುರ್ಗ ಭಾಗದವರು. ಇಷ್ಟೆಲ್ಲ. ಸೊ ಇವರ ಬಣಗಳು ಈ ಥರ. ಇದರ ನಡುವೆ ಕೆಲವು ಹೆಸರುಗಳು ಬಂದಿಲ್ಲಲ್ಲ, ಅವರು ತಟಸ್ಥ ಬಣ, ಅವರು ಪಾರ್ಟಿ ಬಣ. ಓಕೆ, ನೆಕ್ಸ್ಟ್ ಸ್ಟೋರಿ. ಹಾಗಿದ್ರೆ ನಿಮಗೆ ಅರ್ಥವಾಗುವಂಥ ರೀತಿಯಲ್ಲಿ ಎರಡೂ ಬಣಗಳಲ್ಲಿ ಯಾರ್ಯಾರು ನಾಯಕರಿದ್ದಾರೆ ಅಂತ ಹೇಳ್ಬಿಡ್ತೀನಿ. ವಿಜೇಂದ್ರ ಬಣ ಮತ್ತು ಯತ್ನಾಳ್ ಬಣದಲ್ಲಿ ಯಾರ್ಯಾರಿದ್ದಾರೆ. ವಿಜೇಂದ್ರ ಬಣದಲ್ಲಿ MP ರೇಣುಕಾಚಾರ್ಯ ಮಂತ್ರಿಯಾಗಿ ಕೆಲಸ ಮಾಡಿದಂಥವರು, ಹೊನ್ನಾಳಿಯ ಶಾಸಕರು. ಈ ಬಾರಿ ಗೆದ್ದಿಲ್ಲ ಅವರು, ಹೊನ್ನಾಳಿಯ ಶಾಸಕರು. ಇನ್ನು ಯತ್ನಾಳ್ ಬಣದಲ್ಲಿ ರಮೇಶ್ ಜಾರಕಿಹೊಳಿ ಅವರಿದ್ದಾರೆ. ಇವರು ಕೂಡ ಮಂತ್ರಿಯಾಗಿ ಕೆಲಸ ಮಾಡಿದಂಥವರು. ಮೊದಲು ಕಾಂಗ್ರೆಸ್ನಲ್ಲಿದ್ದರು. DK ಶಿವಕುಮಾರ್ ಅವರ ವಿರುದ್ಧ ಕೋಪಗೊಂಡು BJPಗೆ ಬಂದರು.
17 ಶಾಸಕರನ್ನು ಕಾಂಗ್ರೆಸ್ಸಿಂದ ಮತ್ತು JDS ಇಂದ ಕರ್ಕೊಂಬಂದು ಯಡಿಯೂರಪ್ಪನವರನ್ನು ಮತ್ತೊಮ್ಮೆ ಅಂದರೆ ಲಾಸ್ಟ್ ಟೈಮ್ ಕೂಡ ಮುಖ್ಯಮಂತ್ರಿ ಮಾಡೋದರಲ್ಲಿ ಪ್ರಮುಖ ಪಾತ್ರ ವಹಿಸಿದಂಥವರು ಗೋಕಾಕ್ನ MLA. ಸೊ ನೆಕ್ಸ್ಟು ಬಿ ಸಿ ಪಾಟೀಲ್ ಹಿರೇಕೆರೂರಿಂದ ಗೆದ್ದು ಬರ್ತಾಯಿದ್ರು. ಅವರ ಕ್ಷೇತ್ರ ಹಿರೇಕೆರೂರು, ನಂತರ ಅಲ್ಲಿ ಸಿಗಲಿಲ್ಲ. ಈ ಬಾರಿ BJP MP ಸೀಟ್ ಹಾವೇರಿಯಿಂದ ಕೇಳಿದರು, ಅದು ಕೂಡ ಸಿಗಲಿಲ್ಲ. ಆದರೆ ವಿಜೇಂದ್ರ ಬಣ ಜೊತೆ ಗುರುತಿಸಿಕೊಂಡಿದ್ದಾರೆ ಬಿ ಸಿ ಪಾಟೀಲ್ ಕೂಡ 17 ಶಾಸಕರ ಪೈಕಿ ಬಂದವರಲ್ಲಿ ಒಬ್ಬರಾಗಿದ್ದರು. ಇನ್ನು ಯತ್ನಾಳ್ ಬಣದಲ್ಲಿದ್ದಾರೆ ಕುಮಾರ್ ಬಂಗಾರಪ್ಪ ಮೊದಲು ಕಾಂಗ್ರೆಸ್ನಲ್ಲಿದ್ದರು, ಆಮೇಲೆ BJPಗೆ ಬಂದರು. ಇವ್ರಿಗೂ ಕೂಡ ಅಲ್ಲಿ ಸ್ವಕ್ಷೇತ್ರದಲ್ಲಿ ಸೊರಬದಲ್ಲಿ ಸೋಲಾಯಿತು ಅನ್ನೋ ಕಾರಣಕ್ಕಾಗಿ ಒಂದು ರೀತಿಯಲ್ಲಿ ಯಡಿಯೂರಪ್ಪ ಟೀಮ್ ವಿರುದ್ಧನೇ ಅವರು ಮುನಿಸಿಕೊಂಡಿದ್ದಾರೆ, ಬಟ್ ಸೋತಿದ್ದಾರೆ. ಇನ್ನು ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಒಂದು ಕಾಲದಲ್ಲಿ ಹೆಬ್ಬಾಳದ ಕಿಂಗ್ 2013ರಲ್ಲಿ BJP ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ 2008ರಲ್ಲಿ BJP ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಅಬಕಾರಿ ಸಚಿವರಾಗಿ ಕೆಲಸ ಮಾಡ್ತಾರೆ. ಇವರು ಮತ್ತು ಅಶೋಕ್ ಅವರ ಜೊತೆ ಸೋಮಣ್ಣ ಇಡೀ ಬೆಂಗಳೂರಿನ ನೋಡ್ಕೋತಾ ಇದ್ದದೇ ಇವರು. ಆ ನಂತರ ಜೈಲಿಗೆ ಹೋಗ್ಬೇಕಾಗಿ ಬಂತು, ಅಲ್ಲಿ ಕಳ್ಕೊಂಡ್ರು, ಅವರ ಮಗನನ್ನು ನಿಲ್ಲಿಸಿದ್ರು, ಸೋಲಾಯಿತು, ವಗೇರೆ. ಯತ್ನಾಳ್ ಬಣದಲ್ಲಿ ಅರವಿಂದ್ ಲಿಂಬಾವಳಿ ಇದ್ದಾರೆ. ಅರವಿಂದ್ ಲಿಂಬಾವಳಿ ಅವರು ಕೂಡ ಮಾಜಿ ಸಚಿವರಾಗಿ ಕೆಲಸ ಮಾಡಿದಂಥವ್ರು ಯಡಿಯೂರಪ್ಪ ಅವರ ಕಾಲಾವಧಿಯಲ್ಲಿ. ನಂತರ ಒಂದು ಬೇರೆ ಕೇಸ್ನಿಂದಾಗಿ ಅವರು ಟಿಕೆಟ್ ಕಳ್ಕೋಬೇಕಾಯಿತು. ಇನ್ನು ವಿಜೇಂದ್ರ ಬಣದಲ್ಲಿದ್ದಾರೆ ಶರಣು ಸಲಗಾರ್ ಉಪಚುನಾವಣೆ ಮೂಲಕ ಗೆದ್ದು ಬಂದಂಥವ್ರು, ನಿಮಗೆಲ್ಲ ಗೊತ್ತಿರ್ಬೋದು. ಅಂದರೆ ಈ ಹಿಂದೆ ಆಮೇಲೆ ಸೆಕೆಂಡ್ ಟೈಮ್ ಗೆಲ್ತಾರೆ. ಇನ್ನು ಯತ್ನಾಳ್ ಬಣದಲ್ಲಿ ಪ್ರತಾಪ್ ಸಿಂಹ ಅವರಿಗೆ MP ಟಿಕೆಟ್ ಸಿಗಲಿಲ್ಲ ಈ ಬಾರಿ. ಅದು ಕೂಡ ವಿಜೇಂದ್ರ ಬಣ ಅಂತೇಳಿ ಒಂದು ರೀತಿಯಲ್ಲಿ ಅವರಿಗೆ ಅಸಮಾಧಾನ ಇದೆ. ಆದರೆ ವಿಜೇಂದ್ರ ಅವರು ಹೇಳೋ ಪ್ರಕಾರ ಇಲ್ಲ, ಮಹಾರಾಜರನ್ನು ಆಯ್ಕೆ ಮಾಡಿದ್ದು ನಾವಲ್ಲ, ಅದು ನೇರವಾಗಿ ಯಾರು ಮೋದಿಯವರೇ ಆಯ್ಕೆ ಮಾಡಿದ್ದು ಅಂತ ಹೇಳ್ಕೊತಾರೆ. ಸೊ ಅವರೊಂದು. ಆಮೇಲೆ ಎಲ್ ನಾಗೇಂದ್ರ ವಿಜೇಂದ್ರ ಬಣದಲ್ಲಿದ್ದಾರೆ. ಇನ್ನು ಅಣ್ಣಾ ಸಾಹೇಬ್ ಜೊಲ್ಲೆ ಚಿಕ್ಕೋಡಿಯಿಂದ ಕಳೆದ ಬಾರಿ MP ಆಗಿದ್ದರು, ಈ ಬಾರಿ MP ಆಗೋಕ್ಕಾಗಲಿಲ್ಲ. ಶೈಲೇಂದ್ರ ಬೆಲ್ದಾಳೆ ವಿಜೇಂದ್ರ ಬಣದಲ್ಲಿದ್ದಾರೆ. ಮತ್ತೊಂದು ಕಡೆ NR ಸಂತೋಷ್ ಯತ್ನಾಳ್ ಬಣ. NR ಸಂತೋಷ್ ಒಂದು ಕಾಲದಲ್ಲಿ ಯಡಿಯೂರಪ್ಪನವರ ಪರಮಾಪ್ತ. ಯಡಿಯೂರಪ್ಪನವರು 2ನೇ ಅವಧಿಗೆ ಅಂದರೆ ಮೊನ್ನೆ ದೊಡ್ಡ ಮಟ್ಟದಲ್ಲಿ ಮುಖ್ಯಮಂತ್ರಿ ಆದ್ರಲ್ವ, 2ನೇ ಅವಧಿಯಿಂದ ಇಟ್ಕೊಳ್ಳಿ, 4 ಬಾರಿ ಆದರು, ಅದು 4 ದಿವಸ 5 ದಿವಸ. 2ನೇ ಬಾರಿ ಮುಖ್ಯಮಂತ್ರಿ ಆದಾಗ ಆ ಎಲ್ಲ ಶಾಸಕರನ್ನ ಖರೀದಿ ಮಾಡುವ, ಕರ್ಕೊಂಡೋಗುವ ಎಲ್ಲ ಕೆಲಸ ಮಾಡಿದ್ದು ಸಂತೋಷ್ ಅರಸೀಕೆರೆ BJP ಆಕಾಂಕ್ಷಿ ಆಗಿದ್ದರು, ಟಿಕೆಟ್ ಸಿಗಲಿಲ್ಲ. JDSಗೆ ಹೋಗ್ತಾರೆ, JDSಲ್ಲಿ 72,000 ಮತಗಳನ್ನು ಪಡೀತಾರೆ. ಇನ್ನು ಹರೀಶ್ ಪೂಂಜಾ ವಿಜೇಂದ್ರ ಬಣದಲ್ಲಿ ಗುರುತಿಸ್ಕೊಂಡಿದ್ದಾರೆ. ಹರೀಶ್ ಪೂಂಜಾ ಕೂಡ ಒಂಥರ 2ನೇ ಬಾರಿ MLA ಆದರೂ ಕೂಡ ಒಂಥರ ಮಾತಲ್ಲಿ ಸ್ವಲ್ಪ ಜೋರಿದ್ದಾರೆ. ರೆಬೆಲ್ ಅಂತಂದರೆ ಮಾತಲ್ಲಿ ವಿಜೇಂದ್ರ ಬಣದಲ್ಲಿ ಜೊತೆ ಗುರುತಿಸ್ಕೊಂಡಿದ್ದಾರೆ. ಇನ್ನು BP ಹರಿಹರ MLA. BP ಹರೀಶ್ ಒಂದು ಕಾಲದಲ್ಲಿ ನಾನು ಹೇಳಿದ್ನಲ್ವ ಯಡಿಯೂರಪ್ಪನವರ ಪರಮಾಪ್ತ, ಈಗ ಚೇಂಜ್ ಆಗಿದ್ದಾರೆ ಬಿಕಾಸ್ ಆಫ್ ಸಿದ್ದೇಶ್ವರರ ಕಾರಣಕ್ಕಿರ್ಬೋದು. ಇನ್ನು ವಿಜೇಂದ್ರ ಬಣದಲ್ಲಿ ಪ್ರತಾಪ್ ಗೌಡ ಪಾಟೀಲ್, ಇವರು ಕೂಡ ಬೇರೆ ಪಾರ್ಟಿಯಲ್ಲಿದ್ದು ಈ ಕಡೆ ಬಂದವರು. ಇನ್ನು ಯತ್ನಾಳ್ ಬಣದಲ್ಲಿ GM ಸಿದ್ದೇಶ್ವರ್ ದಾವಣಗೆರೆಯ ಸಂಸದರಾಗಿದ್ದರು. ನರೇಂದ್ರ ಮೋದಿಯವರು ಫಸ್ಟ್ ಟೈಮ್ ಪ್ರಧಾನಮಂತ್ರಿ ಆಗಿದ್ದಾಗ ಇವರು ಕೂಡ ಮಂತ್ರಿ ಆಗಿದ್ದರು. ಆಮೇಲೆ ಆ ಬಾರಿನೇ ಹೇಳಿದರು ನನಗೆ ಬೇಕಾಗಿಲ್ಲ ಟಿಕೆಟು, ಈ ಬಾರಿ ಕೊನೆಯದಪ್ಪ ಅಂತ ಹೇಳಿದರು. ಆಮೇಲೆ ಟಿಕೆಟ್ ಪತ್ನಿಗೆ ಸಿಕ್ಕಿದ್ರು ಕೂಡ ಅಲ್ಲಿ ರೇಣುಕಾಚಾರ್ಯ ಇಲ್ಲ ನಮಗೆ ಸಿಗಬೇಕು ಅಂತ ಭಾಳ ಒತ್ತಾಯಗಳಾಗಿತ್ತು, ಸೋತು ಹೋದರು. ಅಲ್ಲಿ ಶಾಮನೂರು ಶಿವಶಂಕರಪ್ಪ ಅವರ ಸೊಸೆ ಗೆದ್ದು ಬಂದರು. ಇನ್ನು ವಿಜೇಂದ್ರ ಬಣದಲ್ಲಿ ವೈ ಸಂಪಂಗಿ ಕೋಲಾರ ಭಾಗದವರು. ಇನ್ನು ಯತ್ನಾಳ್ ಬಣದಲ್ಲಿ M ಚಂದ್ರಪ್ಪ ಇದ್ದಾರೆ, ಚಿತ್ರದುರ್ಗ ಭಾಗದವರು. ಇಷ್ಟೆಲ್ಲ. ಸೊ ಇವರ ಬಣಗಳು ಈ ಥರ. ಇದರ ನಡುವೆ ಕೆಲವು ಹೆಸರುಗಳು ಬಂದಿಲ್ಲಲ್ಲ, ಅವರು ತಟಸ್ಥ ಬಣ, ಅವರು ಪಾರ್ಟಿ ಬಣ. ಓಕೆ, ನೆಕ್ಸ್ಟ್ ಸ್ಟೋರಿ. ಪ್ರಧಾನ ಕಾರ್ಯದರ್ಶಿ ತರುಣ್ ಚುಗ್ಗೆ ದೂರು ನೀಡಿದ್ದಾರೆ. 2 ಸೀಟ್ನಿಂದ ಇವತ್ತು ಅಧಿಕಾರಕ್ಕೆ ದಕ್ಷಿಣ ಭಾರತದಲ್ಲಿ BJP ಅಧಿಕಾರಕ್ಕೆ ತಂದು ಯಡಿಯೂರಪ್ಪನವರೇ. ಆ ಯಡಿಯೂರಪ್ಪನವ್ರ ಶಕ್ತಿ ಇರೋದಕ್ಕೆ ಇವತ್ತು ವಿಜಯಣ್ಣನ ರಾಜ್ಯಾಧ್ಯಕ್ಷನ ಮಾಡಿದ್ದಾರೆ. ಇವರು ಬ್ಯಾಡ್ ಆಗಿದ್ರೆ ಅವತ್ತೇ ವಿರೋಧ ಮಾಡಬೇಕಿತ್ತಲ್ಲ, ದಿಲ್ಲಿಗೆ ಹೋಗಿ. ಹರೀಶ್ ಹೆಸರು ಮುಂದೆ ಏನಿದೆ? BP ಇದೆ. ಸ್ವಲ್ಪ ಅವರು ಸ್ಥಾನನ ಕಳ್ಕೊಳ್ತಾರೆ ಅವಾಗ ಅದೇನಾರ ಇರಲಿ. ಅವರು ಕೂಡ ನಮ್ಮ ಶಾಸಕರಿದ್ದಾರೆ, 2ನೇ ಬಾರಿ ಗೆದ್ದಂಥ ಶಾಸಕರಿದ್ದಾರೆ. ಇನ್ನು ಬೇರೆ ನೋಟಿಸ್ಗಳು ಎಲ್ಲವೂ ಕೂಡ ಕೇಂದ್ರದ ರಾಷ್ಟ್ರೀಯ ನಾಯಕರ ಮುಂದೆ ಇದೆ, ಎಲ್ಲವನ್ನೂ ಕೂಡ ಗಮನಿಸ್ತಾ ಇದ್ದಾರೆ. ರೆಬಲ್ ಸ್ಟಾರ್ ಯತ್ನಾಳ್ ವಿರುದ್ಧ ಕ್ರಮ ಫಿಕ್ಸ್. ಫೋನ್ನ ನೋಡ್ರಿ, ವಾಟ್ಸಪ್ನಾಗ ಬಂದೈತೆ ತಿಳ್ಕೊರಿ. ಇದು ಯಾರು ಶಿಸ್ತು ಸಮಿತಿ ಚೇರ್ಮನ್ದೇ ಅಂತ ಏನು ಗ್ಯಾರಂಟಿ? ಫೋನು ಬಂದಿಲ್ಲ. ನನ್ನ ಮೇಲ್ ಬರಬೇಕು, ರಿಜಿಸ್ಟರ್ ಪೋಸ್ಟ್ AD ಬರಬೇಕು. ಬಂದು ಉತ್ತರ ಕೊಡ್ತೀನಿ, ನೀವೇನೂ ಗಾಬರಿ ಆಗಬೇಡ್ರಿ ಮಾಧ್ಯಮದವರು. ಈಗಾಗಲೇ ಕೇಂದ್ರದ ವರಿಷ್ಠರು ಗಮನಿಸ್ತಾ ಇದ್ದಾರೆ.
ಶಿಸ್ತು ಕ್ರಮ ಕೈಗೊಳ್ಳಬೇಕಾ, ಈಗ ಸುಮ್ಮನೆ ಬಿಡಬೇಕು, ಎಲ್ಲವೂ ಕೂಡ ತೀರ್ಮಾನ ಮಾಡ್ತಾರೆ. ಬಿಜೆಪಿ ರಾಜ್ಯ ಕೋರ್ ಕಮಿಟಿ ಸಭೆಯಲ್ಲಿ ಮಹತ್ವದ ಚರ್ಚೆಗಳೇನೋ ನಡೆದವು. ಆದರೆ ಅರ್ಧ ಗಂಟೆ ಸಭೆಯಲ್ಲಿ ಯತ್ನಾಳ್ ವಿರುದ್ಧ ಹೆಚ್ಚಿನ ಬಾಂಬ್ ಸಿಡಿಯಲಿಲ್ವಂತೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಓಕೆ.